ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಸ್ಯಾಂಡಿ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂದರೆ ಇಲ್ಲಿ ನೋಡಿ. ಸೊ ನಾನು IT ಸ್ಟುಡಿಯೋನ ಓಪನ್ ಮಾಡ್ಕೊತೀನಿ. ಇಲ್ಲಿ 28 ವಾಚ್ ಅವರ್ ಬಂದಿದೆ. ಸೊ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದಕ್ಕಾಗಿ 28 ವಾಚ್ ಅವರ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ವಾಚ್ ಟೈಮ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದು 28 ಡೇಸ್ಗೆ ಸೆಲೆಕ್ಟ್ ಆಗಿರುತ್ತೆ. ನಾನು ಲೈಫ್ ಟೈಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಲೈಫ್ ಟೈಮ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ನೋಡಿ 4448 ವಾಚ್ ಟೈಮ್ ಬಂದಿದೆ. ಸೊ ಟೋಟಲ್ ಆಗಿ ಲೈಫ್ ಟೈಮ್ನಲ್ಲಿ ಇಷ್ಟು ವಾಚ್ ಟೈಮ್ ಬಂದಿದೆ. ಈಗ ಕೆಳಗಡೆ ಅರ್ನಿಂಗ್ ಸೆಕ್ಷನಲ್ಲಿ ಹೋಗ್ತೀನಿ. ಸೊ ಅರ್ನಿಂಗ್ ಸೆಕ್ಷನಲ್ಲಿ ಹೋದನಪ್ಪ ಅಂದರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ನೋಡಿ. ಸೊ ಪಬ್ಲಿಕ್ ವಾಚ್ ಅವರ್ ಎಷ್ಟಿದೆಪ್ಪ ಅಂದರೆ ಬರೀ 256 ತೋರಿಸ್ತಾ ಇದೆ. ಸೊ ಈ ರೀತಿ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇದೆ. ಸೊ ಅಲ್ಲಿ ಫಸ್ಟ್ ಎಂಟ್ರೆನ್ಸ್ ಬರುತ್ತಲ್ಲ, ಸೊ ಅಲ್ಲಿ 4000 ವಾಚ್ ಅವರ್ ಆಗಿದೆ. ಆದರೆ ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಬಂದ್ರಪ್ಪ ಅಂದರೆ ಇಲ್ಲಿ ಅದು ಅಪ್ಡೇಟ್ ಆಗ್ತಾ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇದೆ. ಸೊ ಯಾಕಪ್ಪ ಈ ರೀತಿ ಆಗ್ತಾ ಇದೆ, ಇದು ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೋಗಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಅದೊಂದು ಲೈಕ್ನ ಮಾಡಿ, ಆಯಿತಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್, ಯೂಟ್ಯೂಬ್ನಲ್ಲಿ ಮಾನಿಟೈಸ್ ಆನ್ ಮಾಡ್ಕೋಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಾಂದರೆ ಶಾರ್ಟ್ನಲ್ಲಿ 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇದರಲ್ಲಿ ಯಾವುದಾದ್ರೂ ಒಂದಾದರೂ ನಡೆಯುತ್ತೆ. ಸೊ ನಾವು ಆರಾಮಾಗಿ ಮಾನಿಟೈಸ್ಗೆ ಅಪ್ಲೈನ ಮಾಡ್ಕೋಬೋದು. ಇವಾಗ ನೋಡಿದ್ರಲ್ಲ, ಸೊ ಈ ರೀತಿ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗ್ತಾ ಇದೆ. ಈಗ ಯಾಕಪ್ಪ ಈ ರೀತಿ ಆಗ್ತಾ ಇದೆ ಅಂದರೆ ಇವಾಗ ನಾನು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ವ್ಯೂಸ್ ತೋರಿಸ್ತಾ ಇದೆ, ನೆಕ್ಸ್ಟ್ ವಾಚ್ ಟೈಮ್ ತೋರಿಸ್ತಾ ಇದೆ. ಸೊ ವಾಚ್ ಟೈಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದನ್ನ ನಾನು ಲೈಫ್ ಟೈಮ್ನ ಸೆಲೆಕ್ಟ್ ಮಾಡ್ಕೊತೀನಿ. ಲೈಫ್ ಟೈಮ್ನ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನೋಡಿ 4448 ವಾಚ್ ಟೈಮ್ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಕೆಳಗಡೆ ಬನ್ನಿ, ಇಲ್ಲಿ ನೋಡಿ ಟಾಪ್ ಕಂಟೆಂಟ್ ಅಂತ ಬಂದ್ಬಿಟ್ಟು ಸೊ ಇದರಿಂದ ನನಗೆ 2500 ವಾಚ್ ಅವರ್ ಬಂದಿದೆ. ಅಂದರೆ 2300 ವಾಚ್ ಅವರ್ ಬಂದಿದೆ. ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಇಲ್ಲಿ ನೋಡಿ. ಸೊ ಇದು ವಿಡಿಯೋ ಅಲ್ಲ, ಶಾರ್ಟು. ಸೊ ಯಾವುದೇ ರೀತಿ ಲಾಂಗ್ ವಿಡಿಯೋ ಅಲ್ಲ. ಸೊ ಅದಕ್ಕಾಗಿ ಅದು ವಾಚ್ ಟೈಮ್ ಕೌಂಟ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಎಷ್ಟು ವಾಚ್ ಟೈಮ್ ಬರುತ್ತೆ ನೋಡಿ, ಅದು ಯಾವುದೇ ರೀತಿ ಮಾನಿಟೈಸ್ಗೆ ಕೌಂಟ್ ಆಗಂಗಿಲ್ಲ. ಯಾಕಪ್ಪ ಅಂದರೆ ಯೂಟ್ಯೂಬ್ನವ್ರು ಹೇಳಿದ್ದಾರೆ, ಸೊ ಶಾರ್ಟ್ ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಬರುತ್ತಲ್ಲ ಅದು ಯಾವುದೇ ರೀತಿ ನಿಮಗೆ ಮಾನಿಟೈಸ್ ಆಗೋಕ್ಕೆ ಸೊ ಕೌಂಟ್ ಆಗಂಗಿಲ್ಲ. ಮತ್ತು ಯಾಕಪ್ಪ ಶಾರ್ಟ್ ವಿಡಿಯೋ ಮಾಡಬೇಕಂದ್ರೆ ನೀವು 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಅಂದರೆ ನಿಮಗೆ ಶಾರ್ಟ್ ವಿಡಿಯೋಗೆ 10 ಮಿಲಿಯನ್ ವ್ಯೂಸ್ ಬಂತಪ್ಪ ಅಂದರೆ ಆವಾಗ ನೀವು ಮಾನಿಟೈಸ್ಗೆ ಆನ್ ಮಾಡ್ಕೋಬೋದು. ಶಾರ್ಟ್ ವಿಡಿಯೋಗೆ ವಾಚ್ ಟೈಮ್ ಬರುತ್ತಲ್ಲ, ಸೊ ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಸೊ ನಿಮಗೆ ಅದು ಯಾವುದೇ ರೀತಿ ಕೌಂಟ್ ಆಗಂಗಿಲ್ಲ. ಅಲ್ಲಿ ಶೋ ಆಗುತ್ತೆ ಅಷ್ಟೇ, ಆದರೆ ಯಾವುದೇ ರೀತಿ ನಿಮಗೆ ಕೌಂಟ್ ಆಗಲ್ಲ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ. ಸೊ ವಾಚ್ ಟೈಮ್ ಬಂದರೂ ಕೂಡ ಯಾಕೆ ಅಲ್ಲಿ ಆ್ಯಡ್ ಆಗ್ತಾ ಇಲ್ಲ ಅಂತೇಳಿ. ನಿಮ್ಗೆ ಏನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಯಾರು ಅಷ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.